ಸೊ ಯುಗಾದಿ ಹಬ್ಬದ ನೆಕ್ಸ್ಟ್ ಪಾರ್ಟು ವಿಡಿಯೋ ಇದು. ಸೊ ಸ್ವಲ್ಪ ನಮ್ಮ ಪಾರ್ಕಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು, ಪಾರ್ಕಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಒಬ್ಬಟ್ಟು ಬಿಸಿದೇ ಬೇಕು ಅಂತ ಕೇಳಿದ್ರು. ಹಾಗಾಗಿ ಮತ್ತೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಬಂದೆ ನಾನು. ಫಂಕ್ಷನ್ ಮುಗಿಸ್ಕೊಂಡು ಯುಗಾದಿ ಹಬ್ಬದ ಇಂದ ಡಾಕ್ಟರ್ ಸುಲಭನೆ ಅವ್ರು ಬಂದಿದ್ದರು. ಸೊ ಅವ್ರ ಭಾಷಣ ಆ್ಯಂಡ್ ಎಲ್ಲ ಹಿಂದೂಯಿಸಮ್ ಬಗ್ಗೆ ಎಲ್ಲ ಸ್ವಲ್ಪ ಭಾಷಣ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಅವರಿಗೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳಿ ಅದೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ಒಬ್ಬಟ್ಟು ಮಾಡೋಕ್ಕೆ ಅಂತೇಳಿ ಬಿಸಿದೇ ಬೇಕು ಅಂತ ಕೇಳಿದ್ರು. ಬಿಸಿದು ಮಾಡಿಕೊಂಡು ಕಣಕ ಎಲ್ಲ ತುಂಬ್ಕೊಳ್ತಾ ಇಲ್ಲಿ ತೊಗೊಂಡಿರೋದು ಬೇಳೆ. ಯಾವ ಬೇಳೆ ಅಪ್ಪ ಅಂತಂದರೆ ಇದು ನಾರ್ಮಲ್ ಬೇಳೆ ದಾಲ್ ಅದಲ್ಲ, ಇದು ಕಡಲೆ ಬೇಳೆಯಲ್ಲಿ ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೋ, ಈಗ ಸಾಮಾನ್ಯವಾಗಿ ಹಬ್ಬದ ಊಟ ಮಾಡಿದೆ ಅಂದರೆ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ. ಅದು ಬೇಳೆ ಒಬ್ಬಟ್ಟಾಗಿರೋರು ಕೆಲಸಕ್ಕೆ ಅಲರ್ಜಿ ಇರುತ್ತೆ. ಸೊ ಅಂಥವ್ರಿಗೆ ನಾನು ಕೊಡೋ ಟಿಪ್ಸ್ ಏನಪ್ಪ ಅಂತಂದರೆ ಕಡಲೆ ಬೇಳೆದು ಮಾಡಿ. ಸೊ ಅದು ತುಂಬ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ತುಂಬ ನಿಮಗೆ ಗ್ಯಾಸ್ಟ್ರಿಕ್ ಇತ್ತು ಅಂದರೆ ಇಂಥದ್ದು ಆಗೋದಿಲ್ಲ ಗ್ಯಾಸ್ಟ್ರಿಕ್. ನೋಡಿ ಟನ್ ರೆಡಿ ಒಬ್ಬಟ್ಟು ಸೂಪರಾಗಿತ್ತು. ನಾನು ಮಾಡಿದ್ದು ಫಸ್ಟ್ ಟೈಮ್ ಒಬ್ಬಟ್ಟು ಆ್ಯಂಡ್ ಮತ್ತೆ ಬಿಸಿ ಒಬ್ಬಟ್ಟು ತಿಂತಾ ಇದ್ದು ಅಂದರೆ ಸಖತ್ ಮಜಾ ಬಂದಿತ್ತು. ರೀ ಹೇಗಿದೆ ರೀ ಒಬ್ಬಟ್ಟು? ಹೂರ್ಣ ಫ್ಲೇವರು ಟೇಸ್ಟು ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಒಬ್ಬಟ್ಟನ್ನ. ಗೊತ್ತೇ ಆಗೋದಿಲ್ಲ. 4ನೇ ಒಬ್ಬಟ್ಟು ತಿಂತಾ ಇರೋದು ಬೆಳಗ್ಗೆ A to Z. ಯಾವಾಗಲೂ ಅತ್ತೆದು ಇಲ್ಲಾಂದರೆ ಅಮ್ಮಂದು ಹೆಲ್ಪ್ ತೊಗೊಂಡು ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ. A to Z ಇವತ್ತು ನಾನು ಒಬ್ಬಳೇ ಮಾಡಿದ್ದು. ಸೂಪರ್, ಥ್ಯಾಂಕ್ ಯು. ಇನ್ನೊಂದು ತರಲಾ? ತೋಮ ಇದು ಒಬ್ಬಟ್ಟು ಸಾರು ಹೇಗಿದೆ? A1 ಒಬ್ಬಟ್ಟು ಸಾರಿಗೆ ಕೋಸಂಬರಿ ತಿಂತಾ ಸೊ ಬೇಗನೆ ಊಟ ಆಗಿದ್ದರಿಂದ ನಾವು ಮನೆ ಹತ್ರನೇ ಜಸ್ಟ್ ಸ್ವಲ್ಪ ಹತ್ರದಿಂದ ಇರೋದ್ರಿಂದ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ತುಂಬ ರಶ್ ಇರುತ್ತೇನೋ ಅಂತ ಅಂದ್ಕೊಂಡು ಹೊರಟೆ, ಬಟ್ ಅಂತ ಏನು ರಶ್ ಇರಲಿಲ್ಲ, ತುಂಬ ಪೀಸಾಗೇ ಇತ್ತು. ಬಟ್ ಸ್ವಲ್ಪ ಆಚೆಯಿಂದ ನೋಡುವಾಗ ರಶ್ ಇರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಫಾಸ್ಟ್ ಮೂವಿಂಗ್ ಇತ್ತು. ಸೊ ಹಾಗಾಗಿ ಏನೂ ಆ ಥರ ಅನಿಸ್ಲಿಲ್ಲ. ಈ ವರ್ಷದಿಂದ ದೇವರು ಒಳ್ಳೇದು ಮಾಡಪ್ಪ, ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಒಳ್ಳೆಯದಾಗಲಿ ಅಂತೇಳಿ. ಆ್ಯಂಡ್ ಏನೋ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋದರೆ ಅಂದರೆ ದೇವಸ್ಥಾನದಲ್ಲಿ ಇದ್ದರೆ ಒಂಥರ ಸಮಾಧಾನ ಸಿಗುತ್ತೆ. ಸೊ ಪೋಸ್ಟ್ ಮಾಡಿರೋಣ ಇವತ್ತು ಟೆಂಪಲ್ಗೆ ಎಷ್ಟೊತ್ತಾದರೂ ಆಗಲೂ ಪರವಾಗಿಲ್ಲ, ನಾನು ಹೋಗಲೇಬೇಕು ಅಂತ ಹೇಳಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಅನ್ಸೋದು. ಬಟ್ ನಮ್ಮ ಮನೆ ಹತ್ರನೇ ಇಂಥ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಆಗಿರೋಂಥ ದೇವಸ್ಥಾನ ಇದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ.